ಮಕ್ಳು ಶಬ್ದನೇ ಬರ್ತಿಲ್ವಲ್ಲ. ನೋಡಿ ಮನೆಯೆಲ್ಲ ಎಷ್ಟು ನಿಶಬ್ದವಾಗಿದೆ. ಸೂರ್ಯನು ನೆತ್ತಿ ಮೇಲ್ ಬಂದಾಯ್ತು. ಆದ್ರೆ ನನ್ಗನ್ಸತ್ತೆ ನಿನ್ನೆ ಪಿಕ್ನಿಕ್ ಸುಸ್ತು ಇನ್ನೂ ಹೋಗಿಲ್ಲ ಅಂತ. ಮಕ್ಳೇ, ಯಾವಾಗ ಎದ್ದೇಳ್ತೀರಾ? ನನ್ಗೆ ಎಂತ ಕನ್ಸು ಬಿತ್ತು ಅಂದ್ರೆ ನಾವ್ ಈ ಸಲ ಯಾವ್ದೋ ಸುಂದರವಾದ ಗುಡ್ಡದ ಮೇಲೆ ಪಿಕ್ನಿಕ್ ಮಾಡಕ್ ಹೋಗಿದ್ವಿ. ಮತ್ತೆ ನಿನ್ನೆಗಿಂತ ಜಾಸ್ತಿ ಮಜಾ ಮಾಡಿದ್ವಿ. ಅಬ್ಬಾ, ನನ್ ಮಕ್ಳು ಎದ್ದು ಕನ್ಸಿಂದೇನೋ ಹೊರಗ್ ಬಂದಿದ್ದೀರಾ. ಆದ್ರೆ ಹಾಸಿಗೆಯಿಂದ ಯಾವಾಗ ಹೊರಗ್ ಬರ್ತೀರಾ? ನಡೀರಿ, ಬೇಗ ಹೋಗಿ ಫ್ರೆಶ್ ಆಗಿ ನಾನ್ ಹೋಗಿ ತಿಂಡಿ ತಯಾರು ಮಾಡ್ತೀನಿ. ತುಂಬಾ ಹಶ್ವಂತೂ ಆಗ್ತಿದೆ, ಆದ್ರೆ ಯಾರು ಎದ್ದೇಳ್ತಾರೆ? ತುಂಬಾ ಸುಸ್ತಾಗ್ತಾ ಇದೆ. ವಿಷಯ ಏನ್ ಗೊತ್ತಾ, ಇವತ್ ನಾನ್ ತಿಂಡಿಲೇನೋ ವಿಶೇಷವಾಗಿ ಮಾಡ್ತಾ ಇದ್ದೀನಿ. ನಾವ್ ಈಗ್ಲೇ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಇದಂತೂ ಅಮ್ಮ ಮಾಡಿರೋ ದೋಸೆ ಪರಿಮಳ. ಅಯ್ಯೋ, ನಾನು ಏನ್ ಮಾಡ್ಬಿಟ್ಟೆ? ಅಯ್ಯೋ, ದೋಸೆ ಖಾಲಿ ಆಗೋಗ್ಬಿಟ್ರೆ ಅವ್ರು ಮಾಡಿರೋ ದೋಸೆ ಮತ್ತೆ ಅವ್ರ ಕಥೆ. ನಾನಿನ್ನ ಲೇಟ್ ಮಾಡೋ ಬದಲು ನಾನು ಬೇಗ ಹೋಗಿ ರೆಡಿ ಆಗ್ಬಿಡ್ತೀನಿ. ನೋಡಿ, ಇವನು ಬಂದ. ನಂಗೆ ನನ್ ಮಕ್ಕಳ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ಅಮ್ಮ, ನಿಮ್ಮ ದೋಸೆಯ ಪರಿಮಳ ನನ್ ಸುಸ್ತನ್ನೇ ಓಡಿಸ್ಬಿಡ್ತು. ಬಾಬು, ನಂಗನ್ಸತ್ತೆ ನೀನ್ ಬ್ರಿಡ್ಜ್ ತರಾನೇ ಆಗ್ಬಿಟ್ಟಿದ್ಯಾ ಅಂತ. ಗಡ್ಡ ಸ್ವಲ್ಪ ಉದ್ದ ಆಗ್ಬಿಟ್ಟಿದೆ, ಆದ್ರೆ ಕ್ಷೌರಿಕನ ಹತ್ರ ಯಾರು ಹೋಗ್ತಾರೀಗ? ಆಮೇಲೆ ಹೋದ್ರಾಯ್ತು. ಅಯ್ಯೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸ್ವಲ್ಪ ಬೇಗ ಬನ್ನಿ. ಏನಾಯ್ತು? ನನ್ನ ಮುಖಕ್ಕೆ ಬಿಸಿಲು ಬೀಳ್ತಾ ಇದೆ. ಯಾರಾದ್ರೂ ಸ್ವಲ್ಪ ಎದುರಿಗೆ ಒಂದು ಬಟ್ಟೆ ಹಾಕ್ರಪ್ಪ, ಮಲಗ್ತೀನಿ. ಏನು? ಅಯ್ಯಯ್ಯೋ, ಇದಕ್ಕೋಸ್ಕರ ಕಿರ್ಚಾಡ್ತಿದ್ಯಾ? ಅಯ್ಯೋ, ಪ್ರಪಂಚದಲ್ಲಿ ತುಂಬಾ ಸೋಮಾರಿಗಳನ್ನ ನೋಡಿದ್ದೆ, ಆದ್ರೆ ಎಷ್ಟು ಸೋಮಾರಿನ ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ, ಬನ್ರಪ್ಪ ಹೋಗೋಣ, ಬೇಗ ಬನ್ನಿ. ಸೋಂಬೇರಿ ತಂದು. ಈ ಕೈ ಕಾಲ್ಗಳನ್ನ ಉದಮ್ ಸೇಠ್ ಹತ್ರ ಗಿರ್ವಿ ಇಟ್ಬಿಟ್ಟು ಒಂದಷ್ಟು ದುಡ್ಡಾದ್ರೂ ತರಬಾರ್ದಾ? ಹೀಗಿದ್ರು ನಿಮ್ ಕೈ ಕಾಲು ಯಾವ ಕೆಲ್ಸಕ್ಕೂ ಬರಲ್ವಲ್ಲ. ಊಟಕ್ಕೆ ತಟ್ಟೆ ಹಾಕ್ತಿದೀನಿ, ಎದ್ದೇಳೋ ಮನ್ಸಿದ್ರೆ ಎದ್ಬಿಟ್ಟು ಊಟ ಮಾಡಿ. ಅರೇ, ಅನ್ನ ತಟ್ಟೆಗ್ ಹಾಕಾಯ್ತು, ತಿಂತೀರೋ ಇಲ್ವೋ? ನೀನು ಇಷ್ಟು ಪ್ರೀತಿಯಿಂದ ಮಾಡಿದ ಮೇಲೆ ಅದು ಹೇಗೆ ತಿನ್ನೋದಿಲ್ಲ ನಾನು? ಆರಾಮಾಗಿ. ಖುಷಿ ಆಯ್ತಪ್ಪ. ಅರೇ, ಹೀಗೆ ಮಲ್ಕೊಂಡೇ ಇರ್ತೀರಾ ಅಥವಾ ಹೋಗಿ ಬಾವಿಯಿಂದ ನೀರಾದ್ರೂ ತರ್ತೀರಾ? ನಿನಗೇನಾದ್ರೂ ಗೊತ್ತಿದ್ಯೇನೆ ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ? ಒಂದೇ ಒಂದು ಬಾವಿನೂ ಉಳ್ಕೊಂಡಿಲ್ಲ, ಅದರಲ್ಲಿ ನೀರಿರೋ ಅಂತದ್ದು. ಆರಾಮಾಗಿ. ಹೌದಾ? ನೀವು ಆಕಾಶ ನೋಡ್ತಾ ನೋಡ್ತಾ ನಿಮಗ್ ಬಾವಿ ವಿಳಾಸನೂ ಗೊತ್ತಾಗೋಯ್ತಾ? ವಾ 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 ವಾ, ಹೋಗ್ಲಿ ಬಿಡಿ. ಬಾವಿಯಿಂದ ತರದೆ ಹೋದ್ರು ಕಡೆ ಪಕ್ಷ ಕೆರೆಯಿಂದಾದ್ರೂ ನೀರ್ ತಗೊಂಡ್ ಬನ್ನಿ. ಹಾ, ಏನಂದೆ ನೀನು? ಕೆರೆಯಿಂದಾನ? ಅಯ್ಯೋ, ನಿನ್ಗೇನಾದ್ರೂ ಗೊತ್ತಿದ್ಯೇನೆ ಕೆರೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಅಂತ? ಆರಾಮಾಗಿ. ಹಾ ಹಾ, ನಿಮ್ಗೆ ಇಷ್ಟ ಬಂದ ಹಾಗೇನೆ ಯಾವ್ದೋ ಒಂದು ನೀರು ಎಲ್ಲಿಂದನಾದ್ರೂ ಹೋಗಿ ತಗೊಂಡ್ ಬಂದ್ ಕೊಡಿ. ನೀನೇ ಹೇಳ್ದೆ ತಾನೇ ಯಾವ್ದೋ ಒಂದು ನೀರು ಅಂತ? ಈಗ ಸಿಕ್ತು ತಾನೇ? ಸೋಮಾರಿತನಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಅಯ್ಯೋ, ಸಂಜೆ ಆಗೋಯ್ತಾ? ಎಲ್ರು ಬಂದ್ಬಿಟ್ಟಿರ್ತಾರೆ. ಈಗ ಬಂತ ದೇಹಕ್ ಶಕ್ತಿ? ಹೊರಟು ಬಿಟ್ರಾ ನಿಮ್ ಸೋಮಾರಿ ಗೆಳೆಯರ ಗುಂಪನ ಸೇರೋದಕ್ಕೆ? ನೀವಂತೂ ಕೆಲ್ಸಕ್ ಬಾರ್ದಿರೋರು, ಜೊತೆಗೆ ಊರಲ್ಲಿರೋ ಜನರನ್ನು ಸೋಮಾರಿ ಮಾಡ್ತಿದ್ದೀರಾ. ಹೌದಾ? ನಿನಗೇನೆ ಗೊತ್ತು
ಸೋಮಾರಿಯಾಗಿರೋದು ಒಂದು ಕಲೆ ಅಂತನ್ನೋದು. ನಿನಗಿದೆಲ್ಲ ಎಲ್ಲೇ ಅರ್ಥ ಆಗ್ಬೇಕು. ಸರಿ, ನಾನು ಹೊರಡ್ತೀನಿ. ಆರಾಮಾಗಿ. ಅರೆ ಬ್ರಿಡ್ಜಣ್ಣ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ ಬಿಟ್ಟಾಕಯ್ಯ, ಮತ್ ಯಾರ್ ಕುತ್ಕೊಳಕೀಗ ಭಕ್ತರ್ ಹೇಳೋ? ಆರಾಮಾಗಿ. ವಾ, ಎಂತ ಸೋಮಾರಿ ಮಾತು ಹೇಳ್ದೆ. ಇದೇನ್ ಸೋಮಾರಿ ಮಾತೆ? ನಾನಂತೂ ಮಲಗಿ ಎದ್ದ ಮೇಲೆ ನನ್ನ ಹಾಸಿಗೆನೂ ಸರಿ ಮಾಡೋದಿಲ್ಲ. ಮತ್ತೆ ಹೇಗಿದ್ರು ರಾತ್ರಿ ಮಲಗಲೇಬೇಕಲ್ಲ. ಇನ್ ಹಾಸಿಗೆ ಸರಿ ಮಾಡಿ ಏನ್ ಪ್ರಯೋಜನ? ಅಯ್ಯ, ನಾನು ಊಟ ಮಾಡಕ್ ತಟ್ಟೆನೂ ಕೂಡ ಉಪಯೋಗಿಸಲ್ಲ. ಯಾವ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾರೋ ಅದೇ ಪಾತ್ರೆಯಲ್ಲೇ ತಿನ್ಬಿಡ್ತೀನಿ. ಯಾವನು ಅಷ್ಟೊಂದ್ ದೂರ ನಡ್ಕೊಂಡು ಹೋಗಿ ಬಾವಿಯಿಂದ ನೀರ್ ತಗೊಂಡ್ ಬಂದು ಅದನ್ನೆಲ್ಲ ತೊಳಿತಾನೆ ಹೇಳು. ಇದ್ಯಾವ್ದ್ರ ತಲೆನೋವೇ ಇರೋದಿಲ್ಲ. ಅಯ್ಯೋ, ನೀನಂತೂ ಹೇಗಿದ್ರು ಅಡಿಗೆ ಮಾಡೋದಕ್ಕೆ ನೀರ್ ತರೋಕ್ ಬಾವಿವರೆಗೂ ಹೋಗ್ತೀಯ ಅಲ್ವಾ? ಆ ಬಾವಿವರೆಗೂ ಯಾರು ಹೋಗ್ತಾರೆ? ಅದಕ್ಕೋಸ್ಕರ ನಾನು ಸ್ನಾನನೂ ಮಾಡೋದೇ ಇಲ್ಲ. ಈಗ ಹೇಳಿ, ಮುಗೀತಾ ನಿಮ್ಮೆಲ್ರ ಈ ಕೆಲ್ಸಕ್ ಬರ್ದೇ ಇರೋಂತ ಮಾತುಗಳು? ನಿಮ್ಮೆಲ್ರು ಸುತ್ತಮುತ್ತ ಬಾವಿಯಾದ್ರೂ ಇದೆ. ನಾನು ಎಂಥ ಸೋಮಾರಿ ಅಂತಂದ್ರೆ, ಏನಾದ್ರೂ ನನ್ನ ಗಡ್ಡಕ್ಕೆ ಬೆಂಕಿ ಬಿದ್ರೆ ಆಗ್ಲೇ ಬಾವಿ ತೋಡಿ ನೀರು ತೆಗಿತೀನಿ ಆರಾಮಾಗಿ. ವಾ, ಸೋಮಾರಿ ತಂದಲ್ಲಿ ನಮ್ ಬ್ರಿಡ್ಜ್ ಅಣ್ಣನ್ ಮೀರ್ಸೋರಂತೂ ಯಾರು ಇಲ್ಲ. ಬೆಂಕಿ ಬಿದ್ದಿದ್ಯೋ ಅಣ್ಣ? ಅಯ್ಯೋ, ಓಡಿ ಓಡಿ! ಅಯ್ಯೋ, ಓಡಿ ಓಡಿ! ಅಯ್ಯೋ, ಬೆಂಕಿ ಬಿಟ್ಬಿಟ್ಟಿದೆ, ಓಡಿ! ಅಯ್ಯೋ, ನೀರ್ ತಗೊಂಡ್ ಬನ್ನಿ. ಈ ಊರಲ್ಲಿ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಅಂಥದ್ದೇನೂ ಆಗಿರಲ್ಲಪ್ಪ. ಯಾರೋ ದೊಂಬರಾಟದವನೋ ಹಾವಾಡ್ಸೋನೋ ಬಂದಿರ್ತಾನೆ. ನಾವೆಲ್ಲ ಏನು ಮಾತಾಡ್ತಾ ಇದ್ವಪ್ಪ? ಆರಾಮಾಗಿ. ಏನಪ್ಪ ಇದು? ಇದಕ್ಕಿದ್ದಂಗೆ ಇಷ್ಟೊಂದು ಶೆಕೆ ಆಗ್ತಾ ಇದೆ. ಶೆಕೆನಾ? ನನಗಂತೂ ಏನೂ ಆಗ್ತಿಲ್ಲಪ್ಪ. ಅಯ್ಯೋ, ಬೆಂಕಿ! ಅಯ್ಯೋ, ಮನೆಗೆ ಬೆಂಕಿ ಬಿದ್ಬಿಟ್ಟಿದೆ, ಓಡಿ! ಅಯ್ಯೋ, ಇರು ಇರು ಇರು. ಅಯ್ಯೋ, ಇರಪ್ಪ. ನೀವೆಲ್ರೂ ಸುಮ್ನೆ ತೊಂದ್ರೆ ತಗೊಳ್ತಾ ಇದ್ದೀರಾ ನೋಡಿ. ಇನ್ನೇನೋ ಮಳೆ ಬಂದು ಬಿಡುತ್ತೆ, ಹಾಗೆ ಎಲ್ಲಾನು ಶಾಂತವಾಗಿ ಆರಾಮಾಗಿ. ಇವಾಗ್ಲ ಮಳೆ ಬರುತ್ತಾ? ಇನ್ನೇನು? ಅಲ್ಲ, ಮಳೆ ಬರದೇ ಇದ್ರು ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ, ಬೆಂಕಿ ಹಾಗೆ ಆರ್ ಹೋಗುತ್ತೆ. ನೀವೆಲ್ಲ ನೋಡ್ತಾ ಇರಿ ಆರಾಮಾಗಿ. ಅಯ್ಯೋ, ನಾವಷ್ಟೊಂದು ಸೋಮಾರಿಗಳಲ್ಲ. ಜೀವಕ್ಕೆ ಅಪಾಯ ಬಂದ್ರು ಓಡ್ ಹೋಗ್ದಿರೋ ಅಷ್ಟು. ಅಯ್ಯೋ, ಓಡೋಗಿ! ನೀವೆಲ್ಲ ಇದ್ದೀರಲ್ಲ, ಹೋಗಿ ಹೋಗಿ, ನಾನಿಲ್ಲೇ ಮಲಗ್ತೀನಿ. ಅಯ್ಯೋ ಅಯ್ಯೋ, ಇದೇನಾಗೋಯ್ತು? ನನ್ ಗಡ್ಡಕ್ಕೆ ಬೆಂಕಿ ಬಿದ್ದಿದೆ, ಕಾಪಾಡಿ ಕಾಪಾಡಿ! ಅಯ್ಯೋ, ನನ್ ಗಡ್ಡ ಸುಟ್ಟೋಯ್ತು. ಅಯ್ಯೋ ನೋಡಿ, ಗಡ್ಡಕ್ಕೆ ಬೆಂಕಿ ಬಿತ್ತು. ಇವಾಗ್ಲಾದ್ರೂ ಬಾವಿ ತೋಡಕ್ ಶುರು ಮಾಡ್ಕೋ ಆರಾಮಾಗಿ. ಅಯ್ಯೋ, ಆರಾಮಾಗಿ ಆಗಲ್ಲ, ಬೆಂಕಿ ಬಿದ್ದಿದೆ. ಬೇಗ ಯಾರಾದ್ರೂ ಕೆರೆಯಿಂದ ನೀರ್ ತಗೊಂಡ್ ಬಂದ್ರು. ಅಯ್ಯೋ, ಕೆರೆವರೆಗೂ ಯಾವನ್ ಹೋಗ್ತಾನೆ? ಮಳೆ ಬರೋವರೆಗೂ ಕಾಯೋದೇ ಉತ್ತಮ ಅನ್ಸುತ್ತೆ. ಅಯ್ಯೋ, ಎಂತ ಸೋಮೇರಿಗಳು ನೀವೆಲ್ಲ. ಬೆಂಕಿ ದೊಡ್ಡದಾಗ್ತಾನೆ ಇದೆ. ನೀವು ನೋಡಿದ್ರೆ ಮಳೆ ಗಾಳಿ ಕಾಯೋ ವಿಷಯನ ಮಾತಾಡ್ತಾ ಇದ್ದೀರಲ್ರೋ. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡ್ರೋ. ಬದುಕ್ತೆ ನಾನು. ಗಡ್ಡಕ್ ಬಿದ್ದಿದ್ ಬೆಂಕಿ ಆರೋಯ್ತು. ನೀವೆಲ್ರು? ಹಾ, ನಾವೇ. ನಿಮ್ಮಂತ ಸೋಮಾರಿಗಳನ್ನ ನಂಬ್ಕೊಂಡ್ ಕೂತಿದ್ರೆ ಈಗ ಊರೆಲ್ಲ ಸುಟ್ಟು ಕರ್ಕಲಾಗ್ ಹೋಗ್ತಿತ್ತು. ಅದಕ್ಕೋಸ್ಕರ ನಾವೇ ಬೆಂಕಿನ ಆರಿಸಿದ್ದು. ನಮ್ಮಿಂದ ದೊಡ್ಡ ತಪ್ಪ ಆಗೋಯ್ತು. ಎಲ್ಲಿದ್ದೀರಾ ರೀ? ಕೇಳಿಸ್ತಿದ್ಯಾ? ಹೇಳೆ. ಏನ್ರಿ ಇದು? ಗಡ್ಡ ಎಲ್ಲಿ ಹೋಯ್ತು? ಸೋಮಾರಿತನ ಜೊತೆಗೆ ಗಡ್ಡನೂ ಹೋಯ್ತು. If you like this video, subscribe to our channel Murthy Media.